ಇವತ್ತು ನಾನು ಆ್ಯಕ್ಟಿವ್ ಇನ್ಕಮ್ ನಂದು ಹೇಳೋದಾದರೆ ಫಸ್ಟು ಮಿಂತ್ರಾ ಹೇಳ್ತೀನಿ. ಮಿಂತ್ರಾದು ಎಷ್ಟು ಅಂತ ಟೋಟಲ್ ನಾನು ಇವತ್ತು 133 ಶಿಪ್ಮೆಂಟ್ ಡೆಲಿವರಿ ತೊಗೊಂಡೋಗಿದ್ದೆ ಮಿಂತ್ರಾದಲ್ಲಿ. ಅದರಲ್ಲಿ 128 ಡೆಲಿವರೀಸ್ನ ಕಂಪ್ಲೀಟ್ ಮಾಡಿದ್ದೀನಿ. 5 ಫೇಲ್ಡ್ ಆಗಿದೆ, ನಾಳೆ ಬಾ ಕ್ಯಾನ್ಸಲ್ ಮಾಡು ಈ ಥರ ರೀಸನ್ನಿಂದ 5 ಶಿಪ್ಮೆಂಟು ಕ್ಯಾನ್ಸಲ್ ಆಗಿದೆ. 128 ಡೆಲಿವರೀಸ್ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಇದು ಅಮೆಝಾನ್ದು 28 ಶಿಪ್ಮೆಂಟ್ಸ್ ತೊಗೊಂಡೋಗಿದೆ. 28 ಕೂಡ ಡೆಲಿವರಿ ಆಗಿದೆ. ಟೋಟಲ್ ಎಷ್ಟು ಶಿಪ್ಮೆಂಟ್ ಹೇಳೋದಾದರೆ 128 ಮಿಂತ್ರಾ ಕಂಪ್ಲೀಟ್ ಮಾಡಿದ್ದೀನಿ, ಪ್ಲಸ್ 28 ಅಮೆಝಾನಿಂದ ಮಾಡಿದ್ದೀನಿ. ಟೋಟಲಾಗಿ 156 ಶಿಪ್ಮೆಂಟು ಎರಡು ಸೇರಿ ಮಿಂತ್ರಾ ಪ್ಲಸ್ ಅಮೆಝಾನ್ ಎರಡು ಸೇರಿ ಡೆಲಿವರೀಸ್ ಕಂಪ್ಲೀಟ್ ಮಾಡಿದ್ದೀನಿ. ಅಮೌಂಟ್ದು ಹೇಳೋದಾದರೆ 128 ಇಂಟು 15 ರೂಪಾಯಿ ಕೊಡ್ತಾರೆ. ಸೊ 1920 ರೂಪಾಯಿ ಮಿಂತ್ರಾದಿಂದ ದುಡ್ದಿದ್ದೀನಿ. ಅಮೆಝಾನು 28 ಇಂಟು 19 ರುಪೀಸ್ ಕೊಡ್ತಾರೆ. 532 ರೂಪಾಯಿ ಅಮೆಝಾನಿಂದ ದುಡ್ದಿದ್ದೀನಿ. ಟೋಟಲ್ ಆ್ಯಡ್ ಮಾಡೋಣ, 1920 ಪ್ಲಸ್ 532 ಟೋಟಲಾಗಿ ಇವತ್ತು 2452 ರೂಪಾಯಿ ದುಡ್ದಿದ್ದೀನಿ ಅಮೆಝಾನು ಮತ್ತು ಮಿಂತ್ರಾದಿಂದ ಎರಡು ಸೇರಿ. ಇದು ಇವತ್ತಿನ ನಂದು ಆ್ಯಕ್ಟಿವ್ ಇನ್ಕಮ್ ಆಗಿದೆ. ಇನ್ನು ಪ್ಯಾಸಿವ್ ಇನ್ಕಮ್ದು ಹೇಳೋದಾದರೆ ನೆಗೆಟಿವ್ ಆಗಿದೆ ನೋಡಿ ನನ್ನ ಪೋರ್ಟ್ಫೋಲಿಯೋ. ಇವತ್ತಿನ ಪ್ಯಾಸಿವ್ ಇನ್ಕಮಿಂದ ನನಗೆ ನೆಗೆಟಿವ್ ರಿಟರ್ನ್ಸ್ -600 ರೂಪೀಸ್ ಇದೆ. ಮಾರ್ಕೆಟ್ ಕೂಡ ತುಂಬ ಬಿದ್ದಿದೆ ನೋಡಿ. ಇಲ್ಲಿ ಬ್ಯಾಂಕ್ ನಿಫ್ಟಿಗಿಂತ ನಿಫ್ಟಿನೇ ಜಾಸ್ತಿ ಬಿದ್ದಿದೆ, 166 ಪಾಯಿಂಟ್ಸ್ ಜಾಸ್ತಿ ಬಿದ್ದಿದೆ. ಓಕೆ, ಸೊ ಅದರಿಂದನೇ ಪೋರ್ಟ್ಫೋಲಿಯೋ ಕೂಡ ಡೌನ್ ಆಗಿದೆ. ಓಕೆ, ಪರವಾಗಿಲ್ಲ. ಪೋರ್ಟ್ಫೋಲಿಯೋ ಯಾವತ್ತೂ ಪರ್ಮನೆಂಟಾಗಿ ಬೀಳಲ್ಲ, ಬೆಳೆದೇ ಬೆಳೆಯುತ್ತೆ. ಬಿದ್ದಾಗ ಆ್ಯಾವ್ರೇಜ್ ಮಾಡ್ಕೊಳ್ಳೋದು ಒಳ್ಳೆಯದು. ಬಟ್ ಆ್ಯಾವ್ರೇಜ್ ಮಾಡೋ ಥರ ನಂದು ಯಾವುದು ಲಾಸಸ್ ಆಗಿಲ್ಲ. 15% ಮೇಲೆ ಕೆಳಗಡೆ ಬಂದರೆ ಆ್ಯಡ್ ಮಾಡ್ತೀನಿ. ಇದು ಒಂದೇ ಒಂದು ಸ್ಟಾಕ್ನ ಇಸ್ಕೊಂಡಿದ್ದೀನಿ. ಇದು IPO ಬರೋ ಥರ ಇದೆ, ಅದಕ್ಕೆ ನೆಕ್ಸ್ಟು ಯಾವುದೂ ಇಲ್ಲ ಅಂದ್ಕೊತೀನಿ. ಓಕೆ, 15% ಬಂದರೆ ಆ್ಯಡ್ ಮಾಡ್ತೀನಿ. ಅವಾಗ ಹೇಳ್ತೀನಿ ನಾನು ಯಾವ ಸ್ಟಾಕ್ನ ಆ್ಯಾವ್ರೇಜ್ ಮಾಡಿದ್ದೀನಿ ಅಂತ. ಇವಾಗ ಪ್ರೆಸೆಂಟ್ ಆ್ಯಕ್ಟಿವ್ ಇನ್ಕಮ್ ನಂದು 7452 ಪ್ಲಸ್ ಪ್ಯಾಸಿವ್ ಇನ್ಕಮ್ ಬಂದ್ಬಿಟ್ಟು -600 ರೂಪೀಸ್. ಇವತ್ತಿನ ಅಪ್ಡೇಟ್ ಇದು.